ತುಮಕೂರಲ್ಲಿ ಸಮಸ್ಯೆ ಕೇಳೋಕೆ ಅಂತ ಹೇಳಿ ಪೊಲೀಸರು ಮನೆಗೆ ಬಂದ್ರೆ ಪೊಲೀಸರಿಗೆ ಅಜ್ಜಿಯೊಬ್ರು ಶಾಕ್ ಕೊಟ್ಬಿಟ್ಟಿದ್ದಾರೆ. ಅಜ್ಜಿಯ ಸಮಸ್ಯೆ ಕೇಳಿ ಇದನ್ನ ನಾವು ಹೇಗಪ್ಪ ಬಗೆಹರಿಸೋದು ಅಂತ ಹೇಳಿ ಪೊಲೀಸರು ಚಿಂತೆಗೀಡಾಗ್ಬಿಟ್ಟಿದ್ದಾರೆ. ತುಮಕೂರಿನಲ್ಲಿ ಮನೆ ಪೊಲೀಸ್ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಕಚ್ಚಗುಳಿ ಇಡುವಂತಹ ಒಂದು ಪ್ರಸಂಗ ನಡೆದು ಹೋಗಿದೆ. ನನ್ನ ಮಗನಿಗೆ ಒಂದು ಹೆಣ್ಣು ಹುಡುಕಿ ಕೊಡಿ ಸ್ವಾಮಿ ಅಂತ ಹೇಳಿ ಅಜ್ಜಿ ಪೊಲೀಸರನ್ನ ಕೇಳ್ಕೊಂಡಿದ್ದಾರೆ. ತುಮಕೂರಿನ ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಪೊಲೀಸರು ಮನೆಗೆ ಬಂದ್ರು. ಅಜ್ಜಿ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ರು. ಆ ಟೈಮ್ನಲ್ಲಿ ಅಜ್ಜಿ ಬೇರೇನ್ ಸಮಸ್ಯೆ ಇಲ್ಲ, ನನ್ನ ಮಗನಿಗೊಂದು ವಧು ಬೇಕು ಅಷ್ಟೇ ಅಂತ ಹೇಳಿ ಪೊಲೀಸರ ಬಳಿ ಹೇಳ್ಕೊಂಡಿದ್ದಾರೆ. ಅಜ್ಜಿ ಮುಗ್ಧವಾಗಿ ಆಡಿರುವಂತಹ ಈ ಮಾತು, ಈ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ. ಸ್ಟೇಷನ್ ಇಂದ ಬಂದಿದ್ದೀವಿ, ಮನೆ ಪೊಲೀಸರು ಅಂತ. ನಾವು ನಿಮ್ಮ ಮನೆ ಹತ್ರ ಬಂದಿದ್ದೀವಿ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು. ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡ್ತೀವಿ. ಯಾರಿಗೆ? ಮಗನಿಗ? ಸರಿ, ನಮ್ಮ ಆಯ್ತು. ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ. ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಮಾತಾಡಿ ಏನು ಮಾಡ್ಬೋದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ. ಇಷ್ಟು ಬಿಟ್ರೆ ಇನ್ನೇನಿದೆ ಸಮಸ್ಯೆ? ಹಾ, ಲೈಟು ಕಮ್ದಾಗೆ ಲೈಟ್ ಗಿಟ್ ಇರ್ತಾವ? ಹೌದ್ರಾ? ಸರಿ ನಮ್ಮ ಆಯ್ತಮ್ಮ. ಓಕೆ ನೋಡ್ರಮ್ಮ, ನಾವು ಬಡವನಹಳ್ಳಿ ಸ್ಟೇಷನ್ ಇಂದ ಬಂದಿದ್ದೀವಿ, ಮನೆ ಪೊಲೀಸರು ಅಂತ. ನಾವು ನಿಮ್ಮ ಮನೆ ಹತ್ರ ಬಂದಿದ್ದೀವಿ. ನಿಮ್ದು ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಹತ್ರ ನೀವು ಹೇಳ್ಕೋಬಹುದು. ಏನೇ ಸಮಸ್ಯೆ ಇದ್ರು ನಾವು ಅದನ್ನ ಬಗೆಹರಿಸಕ್ಕೆ ಒಂದು ಸ್ವಲ್ಪ ಪ್ರಯತ್ನ ಪಡ್ತೀವಿ. ಯಾರಿಗೆ? ಮಗನಿಗ? ಹಾ, ಸರಿ ನಮ್ಮ ಆಯ್ತು. ಮಗನಿಗೆ ಹೆಣ್ಣು ಅಂತ ಅಂದ್ರೆ ನೋಡೋಣ. ಅದನ್ನ ನಾವು ನಮ್ಮ ಸಾಹೇಬ್ರ ಹತ್ರ ಮಾತಾಡ್ತೀವಿ. ಮಾತಾಡಿ ಏನು ಮಾಡ್ಬೋದು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾವು ಅಲ್ಲಿ ವಿಚಾರ ಮಾಡಿ ತಮ್ಮ ಗಮನಕ್ಕೆ ತಗೊಂಡ್ಬರ್ತೀವಿ. ಇಷ್ಟು ಬಿಟ್ರೆ ಇನ್ನೇನಿದೆ ಸಮಸ್ಯೆ? ಹಾ, ಲೈಟು ಕಮ್ದಾಗೆ ಲೈಟ್ ಗಿಟ್ ಇರ್ತಾವ? ಹೌದ್ರಾ? ನೋಡಿದ್ರಲ್ಲ ವಿಡಿಯೋ. ತುಮಕೂರಿನ ಮಧುಗಿರಿ ತಾಲೂಕಿನ ಬಡವನಹಳ್ಳಿಯಲ್ಲಿ ಆಗಿರುವಂತಹ ಘಟನೆ ಇದು. ಆಕ್ಚುಲಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚಬೇಕು. ಮೊದಲನೇದಾಗಿ ಪೊಲೀಸರು ಮಾಡ್ತಾ ಇದ್ದಂತಹ ಕೆಲಸನೇ ಬಹಳ ಒಳ್ಳೆ ಕೆಲಸ. ಜನರಲ್ಲಿ ನಂಬಿಕೆಯನ್ನ, ವಿಶ್ವಾಸವನ್ನ ಹೆಚ್ಚಿಸುವಂತಹ ಕೆಲಸ. ಮನೆ ಪೊಲೀಸ್ ಅನ್ನುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಕಾರ್ಯಕ್ರಮದ ಅಂಗವಾಗಿ ಈ ಅಜ್ಜಿ ಮನೆಗೂ ಕೂಡ ಹೋಗಿದ್ದಾರೆ. ಬಡವನಹಳ್ಳಿಯಲ್ಲಿರುವಂತಹ ಅವ್ರ ಮನೆಗೆ ಹೋಗಿ ಅಜ್ಜಿ ಹತ್ರ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಅದನ್ನ ವಿಡಿಯೋ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದಾರೆ ಸಾಕ್ಷಿಯಾಗಿ. ಏನಾದ್ರೂ ಸಮಸ್ಯೆಗಳಿದೆಯಾ ಅಂತ ಅಜ್ಜಿನ ಕೇಳಿದಾಗ ಅಜ್ಜಿಗಿರೋದು ಒಂದೇ ಸಮಸ್ಯೆ ಸದ್ಯಕ್ಕೆ, ಮಗನಿಗೆ ಮದುವೆ ಆಗಿಲ್ಲ, ಮಗನಿಗೊಂದು ವಧು ಬೇಕು ಅಂತ ಹೇಳಿ ಅದನ್ನ ಪೊಲೀಸರ ಬಳಿ ಕೇಳ್ಕೊಂಡಿದ್ದಾರೆ. ಪೊಲೀಸರು ಕಕ್ಕಾಬಿಕ್ಕಿ ಆಗ್ಲಿಲ್ಲ ಅಥವಾ ಇದೆಲ್ಲ ನಮ್ ವ್ಯಾಪ್ತಿಗೆ ಬರೋಲ್ಲ ಅಂತ ಹೇಳಿ ಆ ಅಜ್ಜಿಗೆ ನಿರಾಸೆನೂ ಮಾಡ್ಲಿಲ್ಲ. ಅದು ಬೆಸ್ಟ್ ಪಾರ್ಟ್. ಅಜ್ಜಿ ಆತರ ಸಮಸ್ಯೆ ಹೇಳಿದಾಗ ಆಯ್ತು ಸರಿ, ನಮ್ಮ ಸಾಹೇಬ್ರ ಗಮನಕ್ಕೆ ಈ ವಿಚಾರವನ್ನ ತರ್ತೀವಿ ಅಂತ ಹೇಳಿ ಆ ಅಜ್ಜಿಗೆ ನಿರಾಸೆ ಮಾಡದೆ, ಆಕೆಯ ಮುಗ್ಧತನಕ್ಕೆ ನಗಾಡಿ ಅದನ್ನ ಹಾಸ್ಯ ಮಾಡದೆ ಆಕೆಗೆ ಭರವಸೆಯನ್ನ ಕೊಟ್ಟರು. ಅದಾದ ನಂತರ ಮತ್ತೂ ಕೂಡ ಪ್ರಶ್ನೆ ಮಾಡಿದ್ರು. ಬೀದಿ ದೀಪ ಎಲ್ಲ ಉರಿತಾ ಇದೆಯಾ, ಬೇರೇನಾದ್ರೂ ಸಮಸ್ಯೆಗಳಿದೆಯಾ ಅಂತ ಹೇಳಿ ಪೊಲೀಸರು ಅಜ್ಜಿಯನ್ನ ವಿಚಾರಿಸಿದ್ದಾರೆ. ಸದ್ಯ ಅಜ್ಜಿಯ ಈ ಮುಗ್ಧ ಮಾತು ಜೊತೆಗೆ ಪೊಲೀಸರು ಆಕೆಯ ಜೊತೆ ಪ್ರಬುದ್ಧತೆಯಿಂದ ನಡ್ಕೊಂಡಂಥ ರೀತಿ, ಆಕೆಯ ಮನಸ್ಸನ್ನ ನೋಯಿಸದೆ ಅವ್ರು ನಡ್ಕೊಂಡಂಥ ರೀತಿ ವಿಡಿಯೋ ವೈರಲ್ ಆಗ್ತಾ ಇದೆ. ವಿಡಿಯೋದಲ್ಲಿ ಇಬ್ಬರ ಬಗ್ಗೆಯೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ.